ಕಲಿಯುಗ ಪ್ರಾರಂಭ ಆದ್ಮೇಲೆ ಧರ್ಮರಾಜ ಪಟ್ಟಾಭಿಷೇಕ ಆದದ್ದು. 36 ವರ್ಷ ಅವನ ಭೂಮಿಯನ್ನ ಆಳಿದ್ದ. ಹಾಗಾಗಿ ಕಲಿಯುಗದಲ್ಲಿ 36 ವರ್ಷ ಕೃಷ್ಣ ಇದ್ದ, ಪಾಂಡವರಿದ್ದರು. 36 ವರ್ಷ ಆದ ಮೇಲೆ ಕೃಷ್ಣ ಅವತಾರ ಸಮಾಪ್ತಿ ಮಾಡಿದ. ಪಾಂಡವರು ಕೃಷ್ಣನಿಲ್ಲದ ಭಾರತ ಭೂಮಿಯಲ್ಲಿ ನಾವು ಇರೋಲ್ಲ ಅಂತ ಅವರು ಹೊರಟು ಹೋದರು. ಅದರ ಮೇಲೆ 2,500 ವರ್ಷ ಸುಮಾರು ಆಯಿತು. ಯಾಕೆಂದರೆ ಪಾಂಡವರ ಸಂತತಿಯೇ ಕ್ಷೇಮಕಾಂತಂ ಅಂತ ಹೇಳ್ತಾರೆ ಪುರಾಣಗಳಲ್ಲಿ. ಪಾಂಡವರ ಸಂತತಿಯಲ್ಲಿ ಆಗಿ ಹೋದ ಕೊನೆಯ ರಾಜ ಕ್ಷೇಮಕಾಂತ. ಕ್ಷೇಮಕಾಂತ ಅನ್ನುವ ರಾಜ ಇತಿಹಾಸದಲ್ಲಿಯೂ ದಾಖಲೆ ಆಗಿದ್ದಾನೆ. ಅವನನ್ನು ಖೇಮ್ ರಾಜ ಅಂತ ನಮ್ಮ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಖೇಮ್ ರಾಜ ಈಸ್ ಕ್ಷೇಮಕ, ಬೇರೆ ಯಾರು ಅಲ್ಲ, ಅವನೇ ಅವನು. ಆಗ ಕ್ಷೇಮಕಾಂತ ಪುರಾಣದಲ್ಲಿದೆ. ಈ ಖೇಮ್ ರಾಜ ಅಂತ ನಮ್ಮ ಹಿಂದಿ ಹಿಸ್ಟೋರಿಯನ್ಸ್ ಹೇಳಿದರು. ಯಾವ ಕ್ಷೇಮಕ್ಕೆ ಖೇಮ್ ಅಂತ ಹೇಳಿದ ಅಪಭ್ರಂಶ ಅಷ್ಟೇ ಅದು. ಆ ಖೇಮರಾಜನ ಸ್ವಲ್ಪ ನಂತರ ಬುದ್ಧಾವತಾರ ಆಯಿತು. ಸೊ ಅದನ್ನ ಪಾಂಡವರ ಸಂತತಿ ಈ ದೇಶದಿಂದ ಪೂರ್ತಿ ಹೊರಟು ಹೋದ ಮೇಲೆ, ನಿರ್ವಂಶ ಆದ ಮೇಲೆ ಬುದ್ಧಾವತಾರ ಆಯಿತು. ಈ ಬುದ್ಧ ಯಾರು ಅಂತ ಅನ್ನೋದ್ರ ಬಗ್ಗೆ ನಾನು ಪ್ರಥಮ ದಿವಸದಲ್ಲಿ ಹೇಳಿದ್ದೆ. ಅದರ ಕೆಲವು ಮುಖ್ಯ ಕಾರಣಗಳನ್ನು ಇನ್ನೊಮ್ಮೆ ಹೇಳ್ತೀನಿ. ಬುದ್ಧನ ಬಗ್ಗೆ ಇರೋದೇ ಒಂದು 2-3 ಶ್ಲೋಕಗಳು ಭಾಗವತದಲ್ಲಿ ಅಷ್ಟೇ, ಭಾಳ ಸಂಕ್ಷಿಪ್ತವಾಗಿ. ಬುದ್ಧನ ಚರಿತ್ರೆಯ ಬಗ್ಗೆ ವಿಸ್ತಾರ ಹೇಳೋಲ್ಲ. ಬುದ್ಧ ಅಲ್ಲಿ ನಾನು ಹೇಳಿದೆ, ಶುದ್ಧೋಧನನ ಮಗ ಬುದ್ಧ ಅಂತ. ಇಷ್ಟು ಭಾರತದಲ್ಲಿಯೂ ಬರುತ್ತೆ, ಪುರಾಣದಲ್ಲಿಯೂ ಬರುತ್ತೆ, ಶುದ್ಧೋಧನನ ಮಗ ಬುದ್ಧ ಅಂತ. ಆದರೆ ಸ್ಪಷ್ಟ ಆಯ್ತಲ್ಲ, ಶುದ್ಧೋಧನನ ಮಗ ಬುದ್ಧ ಅಂದರೆ ಗೌತಮ ಬುದ್ಧನೇ. ಮತ್ತು ಇನ್ನೊಂದೇನು ಗೊತ್ತುಂಟ, ಬುದ್ಧ ಏನು ಮಾಡಿದ? ಅವನು ಜಗತ್ತನ್ನು ಕ್ಷಣಿಕ ಅಂತ ಹೇಳಿದ, ಎಲ್ಲವನ್ನು ಶೂನ್ಯ ಅಂತ ಹೇಳಿದ, ಸರ್ವಂ ಕ್ಷಣಿಕಂ ಸರ್ವಂ ಶೂನ್ಯ ಅಂತ ಹೇಳಿದ ಅಂತ. ಅದನ್ನು ಹೇಳಿದವನು ಈ ಬುದ್ಧನೇ. ಭಗವದವತಾರನಾದ ಬುದ್ಧ ಎಲ್ಲವನ್ನೂ ಕ್ಷಣಿಕ, ಎಲ್ಲವನ್ನೂ ಶೂನ್ಯ ಅಂತ ಹೇಳಿದ. ಅದಕ್ಕೆ ಬೇರೆ ಅರ್ಥ ಇಟ್ಟುಕೊಂಡು ಹೇಳಿದ. ಇದೇ ರೀತಿ ನಾನೀಗ ಒಂದೊಂದು ಮಾತಿಗೆ ಅನೇಕ ಅರ್ಥ, ಅವರವರ ಬುದ್ಧಿಗೆ ತಕ್ಕಂತೆ ಅವರವರಿಗೆ ಅರ್ಥ ಹೊಳೆಯೋದು. ಭಗವಂತ ಯಾರಿಗೂ ಮೋಸ ಮಾಡಲಿಲ್ಲ, ಆದರೆ ಮೋಸ ಹೋದೆವು ನಾವು ಅವನ ಅನುಯಾಯಿಗಳಾಗಿ. ಏನು ಮಾಡುವಾಗ ತಪ್ಪು ಅರ್ಥ ಮಾಡಿಕೊಂಡು ನಾವು ಬೌದ್ಧರು ಅಂತ ಹೇಳಿಕೊಂಡು ಮೋಸ ಹೋದರು ಜನ. ಆಯಿತು. ಬುದ್ಧಾವತಾರದಲ್ಲಿ ಅದು ಯಾಕೆ ಇನ್ನೊಂದು ಸಮಸ್ಯೆ ಇದೆ. ಬುದ್ಧ ಇದೇ ಬುದ್ಧ ಅಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಯಾಕೆ ಗೊತ್ತುಂಟಾ? ಒಂದು ತಮಾಷೆ ಇದೆ. ದಾಸರ ಹಾಡು ಕೆಲವರಿಗೆ ಬತ್ತಲೆ ನಿಂದಿಹ ಬುದ್ಧನಿಗೆ ಅಂತ ಹಾಡ್ತಾರೆ ಪುರಂದರದಾಸರು. ಈ ಬುದ್ಧ ಬತ್ತಲೆ ನಿಂತಿಲ್ಲ, ಅದರಿಂದ ಈ ಬುದ್ಧ ಅಲ್ಲ ಅಂತ. ತಮಾಷೆ ಏನು ಗೊತ್ತುಂಟ? ಬುದ್ಧಾವತಾರ ಆದದ್ದು ತ್ರಿಪುರಾಸುರರ ಸಂಹಾರಕ್ಕೋಸ್ಕರ. ತ್ರಿಪುರಾಸುರರ ಸಂಹಾರ ಮಾಡೋದಕ್ಕೋಸ್ಕರ. ಇದು ದೇವಲೋಕದಲ್ಲಿ ನಡೆದ ಘಟನೆ, ಡಿವೈನ್ ಆಸ್ಪೆಕ್ಟ್. ಇವರು ಹಿಸ್ಟೋರಿಯನ್ಸಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಭೂಮಿಯಲ್ಲಿ ಎಲ್ಲಿಯೂ ಕೂಡ ಅವನು ಬತ್ತಲೆ ನಿಂತಿಲ್ಲ. ಆದರೆ ತ್ರಿಪುರಾಸುರರ ಸಂಹಾರ ಮಾಡೋದಕ್ಕೋಸ್ಕರ ತ್ರಿಪುರಕ್ಕೆ ಹೋಗಿ ಕಾಣಿಸಿಕೊಂಡಂತೆ ಭಗವಂತ. ಏನು ಮಾಡಿದ? ತ್ರಿಪುರಾಸುರರ ಹೆಂಡಂದಿರ ಮುಂದೆ ಬತ್ತಲೆಯಾಗಿ ನಿಂತಂತೆ. ಅವರ ಮನಸ್ಸು ವಿಚಲ ಆಯಿತು, ತ್ರಿಪುರಾಸುರ ಸಂಹಾರ ಆಯಿತು. ಇದು ಪುರಾಣಗಳಲ್ಲಿ ಕಥೆ ಇದೆ. ಇದು ಇತಿಹಾಸದಲ್ಲಿ ದಾಖಲೆಯಾದ ಬುದ್ಧನ ಕಥೆ ಅಲ್ಲ. ಆದರೆ ಉಳಿದದ್ದೆಲ್ಲ ಇಲ್ಲಿ ಇತಿಹಾಸದಲ್ಲಿ ಹೇಳಿರುವಂಥದ್ದೇ. ಬುದ್ಧ ಬಂದು ಜಗತ್ತು ಶೂನ್ಯ ಅಂತ ಹೇಳಿದ, ಎಲ್ಲವನ್ನು ಕ್ಷಣಿಕ ಅಂತ ಹೇಳಿದ. ಏನು ಬುದ್ಧ? ಆಮೇಲೆ ಬುದ್ಧೋ ಗಯಾ ಖೇಯಜನಿ, ಗಯೆಯಲ್ಲಿ ಅವನು ಬುದ್ಧನಾದ. ಈ ಎಲ್ಲ ನಿಮಗೆ ಇತಿಹಾಸದಲ್ಲಿ ಏನು ಹೇಳ್ತಾರೆ ಅದೇ ಕಥೆ ಪುರಾಣದಲ್ಲಿ ಇರೋದು. ಹಾಗಿರುವಾಗ ಇವನು ಬೇರೆಯೇ ಬುದ್ಧ ಅಂತ ಹೇಳಬೇಕಾಗಿದ್ದರೆ ಅದು ಅರ್ಥಶೂನ್ಯವಾದ ಮಾತಾಗತ್ತೆ. ಮತ್ತು ಅದಕ್ಕೆ ಯಾವುದೇ ಲಾಜಿಕ್ ಇಲ್ಲ. ಕೆಲವರಿಗೆ ಏನು ಅಂದರೆ ಯಾವುದೇ ಐತಿಹಾಸಿಕ ಸಂಗತಿಯನ್ನು ಬಿಟ್ಟು ಅನೈತಿಹಾಸಿಕ ಆಗಿರಬೇಕು ಅಂತ ಭಗವಂತನ ಕಥೆ ಅನ್ನೋ ಭ್ರಮೆ ಇದೆ ಕೆಲವರಿಗೆ. ಅಂಥವ್ರು ಮಾತ್ರ ಹೀಗೆ ಹೇಳಬಹುದು. ಇದಾದ ಮೇಲೆ ಬುದ್ಧಾವತಾರ. ತತಃ ಕಲವು ಸಂಪ್ರವೃತ್ತೆ, ಕಲಿಯುಗ ಪ್ರಾರಂಭ ಆಯಿತು. ಸಮೋಹಾಯ ಸುರದ್ವಿಷಾಂ. ಬುದ್ಧ ದೇವರು ಎಂದೂ ಕೂಡ ಮೋಸ ಮಾಡುವುದಿಲ್ಲ. ಆದರೆ ದೇವರ ಮಾತನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪರ್ಥ ಮಾಡಿಕೊಂಡು ಮೋಸ ಹೋಗಬಹುದು. ಯಾಕೆ ಇಂಥ ಕಥೆ ತುಂಬ ಇದೆ. ವಿರೋಚನ ಬ್ರಹ್ಮದೇವರ ಹತ್ರ ಪಾಠಕ್ಕೋದು. ದೈತ್ಯರು, ದೇವತೆಗಳು, ಮನುಷ್ಯರು 3 ಜನರು ಕೂಡ ಚತುರ್ಮುಖನ ಹತ್ರ ಪಾಠ ಕೇಳಲಿಕ್ಕೆ ಹೋದಂತೆ ಒಂದು ಕಥೆ ಹೇಳ್ತಾರೆ ಉಪನಿಷತ್ನಲ್ಲಿ. ಆವಾಗ ಎಲ್ಲರಿಗೂ ಅವನು ಒಂದು ಅಕ್ಷರ ಉಪದೇಶ ಮಾಡ, ದಾ 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 ಅಂತ. ಎಂತಪ್ಪ ದಾ 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 ಅಂದರು. ನಿಮಗೆ ಬೇಕಾದ ಅರ್ಥ ಮಾಡ್ಕೊಳ್ಳಿ ಹೋಗ್ರಿ ನಾವು. ನೀವು ಬಂದ ಏನು ದಾ ದಾ ದಾ. ದೇವತೆಗಳು ಯೋಚನೆ ಮಾಡಿದರು, ನಾವು ಅಪ್ಸರ ಸ್ತ್ರೀಯರ ಭೋಗದಲ್ಲಿ ಮೈಮರೆತಿದ್ದೇವೆ, ಅದು ಮಾಡಬಾರದು. ಅದಕ್ಕೆ ದಮಧ್ವಂ, ಇಂದ್ರಿಯ ನಿಗ್ರಹ ಮಾಡಿ ಅಂತ ಹೇಳಿದ ಅಂತ. ಅಂದರೆ ಎಲ್ಲರಿಗೂ ಅರ್ಥ ಆಗೋದು ಅವರವರ ಕಾಂಟೆಕ್ಸ್ಚುವಲ್ ಮೀನಿಂಗ್ ಅಂತ ಹೇಳ್ತೇವಲ್ಲ, ಅವರವರ ಬದುಕಿನ ಹಿನ್ನೆಲೆಯಲ್ಲಿ. ನಾವು ಅಪ್ಸರೆಯರ ಭೋಗದಲ್ಲಿ ಮೈಮರೆತಿದ್ದೇವೆ.
ಅದು ಬೇಡ. ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಿ. ದಮಃ ದಮಧ್ವಂ, ಇಂದ್ರಿಯ ನಿಗ್ರಹದಿಂದ ಬದುಕಿರಿ ಅಂತ ನಮಗೆ ಹೇಳಿದ ಅಂತ. ದ ಅನ್ನೋದಕ್ಕೆ ದಮ ಅಂತ ಅರ್ಥ ಮಾಡಿಕೊಂಡ್ರು. ಅಸುರರು ಹೋದ್ರು, ಅದು ದ ಅಂತ ಹೇಳಿದಾನೆ, ಏನಿರ್ಬೋದು? ಅಯ್ಯೋ, ನಾವು ನಿರ್ದಯವಾಗಿ ಇದ್ದವರ ಕತ್ತು ಕಿಸುಕಿ ಟೆರರಿಸ್ಟ್ ಆಗಿ ಏನೇನೋ ಆಗಿ ಅದನ್ನು ನಾವು ಅನ್ಯಾಯ ಮಾಡಿ ಬದುಕ್ತಾ ಇದ್ದೇವೆ. ದೈತ್ಯರ ಸ್ವಭಾವ ಅಂದರೆ ಟೆರರಿಸಮ್, ಇನ್ನೊಬ್ಬರಿಗೆ ಹಿಂಸೆ ಕೊಡುವುದು, ಕೊಲ್ಲುವುದು, ಕಡಿಯುವುದು, ಬಡಿಯೋದು ಏನುಂಟು. ಅದಕ್ಕೆ ಚತುರ್ಮುಖ ಹೇಳಿದ್ದು ದಯಧ್ವಂ, ಇನ್ನೊಬ್ಬರ ಮೇಲೆ ದಯ ತೋರಿಸಿ ಅಂತ ಹೇಳಿದ. ಅಂದರೆ ನಮ್ಮಲ್ಲಿ ಯಾವುದು ಇಲ್ಲವೋ ಅದೇ ಕಾಣೋದಲ್ಲ ಆ ಶಬ್ದದಲ್ಲಿ ಅರ್ಥ. ಇವರಿಗೆ ದಮ ಬೇಕು ಅಂತ ಕಂಡಿದ್ದು, ಅವ್ರಿಗೆ ದಯ ಬೇಕು ಅಂತ ಕಂಡಿದ್ದು. ಆಮೇಲೆ ಮನುಷ್ಯರು ಯೋಚನೆ ಮಾಡಿದ್ರು, ದಾ ಅಂತ ಹೇಳಿದರು ಚತುರ್ಮುಖ, ಏನಿದು ವಿಷಯ ಎಂಥದ್ದು ಗೊತ್ತು ಉಂಟಾ? ನಾವು ಪಿಟ್ಟಾಸಿಗಳಲ್ವ, ಎಷ್ಟು ದುಡ್ಡು ಬಂದರೆ ಬ್ಯಾಂಕಿನಲ್ಲಿ ಇಡೋದು, ಅದರ ಬಡ್ಡಿ ಎಷ್ಟಾಯಿತು ಅಂತ ನೋಡೋದು, ಇನ್ನೊಬ್ರಿಗೆ 10 ಪೈಸೆ ಕೊಡೋಲ್ಲ. ಅದಕ್ಕೆ ದಾನ ಮಾಡ್ರಿ ಅಂತ ದತ್ತ ಅಂತ ಹೇಳಿದ. ಪಿಟ್ಟಾಸಿಗಳಾಗಿ ಸ್ಟಿಂಜಿಗಳಾಗಿ ಬದುಕು ಹಾಳು ಮಾಡ್ಕೋಬೇಡಿ. ಯೋ ನದದಾತಿ ನಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ ಭವಭೂತಿ ಹೇಳ್ತಾನೆ. ದುಡ್ಡಿಗೆ 3 ವಿನಿಯೋಗ ಅಂತೆ. ಒಂದು, ನಾವು ಅದನ್ನು ಸುಖ ಅನುಭವಿಸ್ಬೇಕು. ಒಂದು, ಇನ್ನೊಬ್ಬರಿಗೆ ಕೊಡಬೇಕು. ಇಲ್ಲದ್ರೆ ನಿರ್ಣಯಗಳು ತಿಂತಾರೆ. ಇಷ್ಟೇ 3 ಗತಿ. ಇನ್ಯಾರಿಗೋ ಯಾರೋ 3ನೇವರು ಕಿತ್ತು ತಿಂತಾರೆ. ಯೋ ನದದಾತಿ, ತಾನು ಸುಖ ಪಡೋಲ್ಲ, ಇನ್ನೊಬ್ಬರಿಗೆ ಕೊಡೋಲ್ಲ. ನಿತ್ಯ ಪೆಟ್ಟಿಗೆಯಲ್ಲಿ ಇಡೋದು, ಕವಾಟಿನಲ್ಲಿ ಇಡೋದು, ನೋಡಿ ಕಣ್ಣಾದ ಕೈ ಮುಗಿದು ಪುನಃ ಬೀಗ ಹಾಕೋದು. ಅದು ತೃತೀಯ ಗತಿ ಅಂತ. ಯಾರೋ ನಿರ್ಣಯಗಳು ತಿಂದು ಹಾಳಾಗಿ ಹೋಗುತ್ತೆ, ಅದು ಯಾರಿಗೂ ಉಪಯೋಗ ಬೀಳೋಲ್ಲ ಅಂತ. ಆದ್ದರಿಂದ ಲೋಭ ಮಾಡಬೇಡ, ಸ್ಟಿಂಜಿ ಆಗಬೇಡ, ಗ್ರೀಡಿ ಆಗಬೇಡ. ಧಾರಾಳವಾಗಿ ಕೊಡು. ಪಡೆಯುವುದಕ್ಕಿಂತ ಕೊಡುವುದರಲ್ಲಿ ಹೆಚ್ಚು ಆನಂದ ಇದೆ ಅಂತ ಹೇಳಿದ ಅಂತ ಮನುಷ್ಯರು ತಿಳ್ಕೊಂಡು. ಆದ್ದರಿಂದ ನೋಡಿ, ಉಪದೇಶ ಒಂದೇ, ಆದದ್ದು ಅರ್ಥ ಬೇರೆ ಬೇರೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಅರ್ಥ. ಅದೇ ಥರ ಆಯ್ತು ಇಲ್ಲಿ. ಬುದ್ಧನ ಉಪದೇಶವನ್ನು ಅವರವರು ತಕ್ಕಂತೆ ಅವರವರು ಅರ್ಥ ಮಾಡಿದರು. ನಿಜವಾಗಿ ಬುದ್ಧನ ಅರ್ಥ ಏನು ಅಂತ ಅನ್ನೋದು ಯಾರಿಗೂ ತಿಳಿಯಲೇ ಇಲ್ಲ. ಅದನ್ನು ಪ್ರಶಾಂತ ವಿದ್ಯೆ ಅಂತ ಹೇಳ್ತಾರೆ. ಬುದ್ಧನ ಉಪದೇಶವನ್ನು ದೇವಲೋಕದಲ್ಲಿ ದೇವತೆಗಳು ಉಪಾಸನೆ ಮಾಡುವ ಅತ್ಯಂತ ಶ್ರೇಷ್ಠವಾದ ಪ್ರಶಾಂತ ವಿದ್ಯೆ. ಅದೇನು ಹೇಳುತ್ತೆ? ಸರ್ವಂ ಕ್ಷಣಿಕಂ. ಕ್ಷಣಿಕಂ ಅಂದರೆ ಇವರು ಏನು ಅರ್ಥ ಹೇಳಿದ್ರು ಗೊತ್ತುಂಟಾ? ಕ್ಷಣ, ಒಂದು ಕ್ಷಣ ಅಂದರೆ ಪೂರ್ವಾಪರ ಕಲಾ ವಿಕಲ ಕಾಲ ಕ್ಷಣ ಅಂತ ಇವ್ರದ್ದು ಬೌದ್ಧರದ ಅರ್ಥ. ಯಾವ ಕಾಲದ ಫ್ರ್ಯಾಕ್ಷನನ್ನು ಅದರ ಮತ್ತೆ ಡಿವೈಡ್ ಮಾಡಲಿಕ್ಕೆ ಬರುವುದಿಲ್ಲವೋ ಅಂಥ ಕಾಲದ ಸ್ಮಾಲೆಸ್ಟ್ ಆಸ್ಪೆಕ್ಟ್ ಇಸ್ ಕ್ಷಣ ಅಂತ. ಅದನ್ನು ಮತ್ತೆ ವಿಭಾಗ ಮಾಡಲಿಕ್ಕೆ, ಯಾವುದನ್ನು ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ ರೀ. ಈಗ ನೀವು ವಿಭಾಗ ಮಾಡಲಿಕ್ಕೆ ಬರುವುದಿಲ್ಲ ಅನ್ನೋದನ್ನು ಗಣಿತದ ಪ್ರಕಾರ ಅವರು ಏನೋ ಒಂದು ಹೇಳ್ತಾರಲ್ಲ, ಆ ಕಾಲದ ಕ್ಷಣಕ್ಕೂ ಗಣಿತ ಅದರ 16,001ನೇ ಭಾಗ ಗಣಿತ ಪ್ರಕಾರ ಉಂಟಲ್ಲ, ನೀವು ಮಾಡಲಿ ಬರ್ದಿರೋ ಅದು ಬೇರೆ ವಿಷಯ, ಕನ್ಸೀವ್ ಮಾಡಲಿ ಬಾರದಿರ್ಬೋದು. ಹಾಗೆ ಯಾವುದೇ ಒಂದು ವಸ್ತು ವಿಭಾಗ ಮಾಡಲಾರದಷ್ಟು ಸಣ್ಣ ವಸ್ತು ಅಂತ ಇಲ್ಲವೇ ಇಲ್ಲ. ಹಿಂದೆ ನಮ್ಮಲ್ಲಿ ನೈಯಾಯಿಕರು ಹೇಳಿದರು, ವಿಭಾಗ ಮಾಡಿ ಅವಿಭಾಗ ಪರಾಣುತ, ಇನ್ನೂ ವಿಭಾಗ ಮಾಡಲಿಕ್ಕೆ ಬಾರದ ಎಲ್ಲ ವಸ್ತುವಿನ ಅತ್ಯಂತ ಸೂಕ್ಷ್ಮ ಸ್ಥಿತಿ ಪರಮಾಣು, ಅದನ್ನು ಒಡೆದು ಅದಕ್ಕೆ ವಿಭಾಗ ಮಾಡಲಿಕ್ಕೆ ಬರುವುದಿಲ್ಲ ಅಂತ. ಆಮೇಲೆ ಶಾಸ್ತ್ರಕಾರರೇ ಹೇಳಿದರು, ಅದು ಈಗ ಒಂದು ವಸ್ತು ಅಂತಂದಮೇಲೆ 10 ದಿಕ್ಕುಗಳ ಸಂಯೋಗ ಉಂಟೋ ಇಲ್ವೋ ಅದಕ್ಕೆ? ಎಷ್ಟೇ ಸೂಕ್ಷ್ಮ ಅಣು ಇರಲಿ, ಅದು 10 ದಿಕ್ಕುಗಳಿಂದ ಸಂಯುಕ್ತ ಆಗಿದೆ ಅಲ್ವಾ? ಆದರೆ 10 ಭಾಗ ಉಂಟು ಅಂತಾಯ್ತಲ್ಲ ಅದಕ್ಕೆ. ಅಂದರೆ ಲಾಜಿಕಲಿ ನೀವು ಮಾಡ್ಲಿಕ್ಕೆ ಬರೋದು ಬಿಡೋದು ಬೇರೆ. ಬಟ್ ಯಾವ ಸೂಕ್ಷ್ಮ ವಸ್ತು ಕೂಡ ಅಂತ್ಯಾವಯವೇ ಅಲ್ಲ, ಇಟ್ ಹ್ಯಾಸ್ ಫ್ರ್ಯಾಕ್ಷನ್ಸ್. ಇವತ್ತು ಗೊತ್ತಾಯ್ತು ನಮಗೆ, ಅಣುವಿಗೆ ಸಬ್ ಆಟಮ್ಸ್ ಇದೆ 106, 1 ಅಲ್ಲ 2 ಅಲ್ಲ 3 ಅಲ್ಲ, 106 ಸಬ್ ಆಟಮ್ಸ್ ಇವೆ. ಅವು ಚಲಿಸ್ತಾವೋ, ಎನರ್ಜಿಯೋ, ಮಿಯರ್ ವೇವ್ಸೋ ಎಂಥದ್ದು ಅಂತಲೂ ಗೊತ್ತಾಗ್ತಾ ಇಲ್ಲ ನಮ್ಮ ವಿಜ್ಞಾನಿಗಳಿಗೆ. ಇಟ್ ಮೂವ್ಸ್ ಆರ್ ಇಟ್ ಮೂವ್ಸ್ ನಾಟ್ ಅಂತ ಬರೀತಾನೆ ಫ್ರಿಡ್ಜ್ ಆಫ್ ಕಾಪ್ರಾ. ಆದ್ದರಿಂದ ಅತ್ಯಂತ ಸಣ್ಣದು ಮತ್ತೆ ವಿಭಾಗ ಮಾಡಲಿಕ್ಕಾಗದ ಅತ್ಯಂತ ಸಣ್ಣ ಕಾಲ ಅಂತ ಏನು ಹೇಳ್ತಾರೆ, ಇದೇ ಅನ್ಸೈಂಟಿಫಿಕ್. ಎಲ್ಲ ಅದಕ್ಕಿಂತ ಸಣ್ಣ ಕಾಲವನ್ನು ಗಣಿತ ಪ್ರಕಾರ ಮಾಡುವ, ಅದರ 1000 ಕ್ಷಣದ 1001 ಗಣಿತ ಪ್ರಕಾರ ಮಾಡ್ಲಿಕ್ಕೆ ಬರುತ್ತೆ. ಅದು ನಮಗೆ ಕನ್ಸೀವ್ ಮಾಡ್ಲಿಕ್ಕೆ ಬಾರದೇ ಇರ್ಬೋದು. ಆದ್ದರಿಂದ ಬುದ್ಧ ಕ್ಷಣ ಅಂತಂದರೆ ಅತ್ಯಂತ ಸಣ್ಣ ಕಾಲ, ಅದರಲ್ಲಿ ವಸ್ತು ಇರುವುದು, ಅದರ ಆಚೆ ಮೊದಲು ಇರುವುದಿಲ್ಲ ಮತ್ತು ಇರುವುದಿಲ್ಲ ಅಂತ ಅರ್ಥ ಅಂತ ಬೌದ್ಧರು ಹೇಳೋದು. ಅಲ್ಲ, ನಾವು ಹೇಳೋದಿಲ್ವ ಈ ಬದುಕು ಕ್ಷಣಿಕ, ಈ ಜೀವನ ಕ್ಷಣಿಕ, ಏನರ್ಥ ಅದಕ್ಕೆ? ನಶ್ವರ, ಟೆಂಪರರಿ ಅಂತ ಅಲ್ವಾ? ಇಷ್ಟು ಸಹಜವಾದ ಅರ್ಥವನ್ನು ಬಿಟ್ಟು ಬುದ್ಧನಿಗೆ ಅಪಾರ್ಥ ಯಾಕೆ ಮಾಡಿದಿರಿ? ನಶ್ವರ ಅಂತ ಅರ್ಥ, ಕ್ಷಣಿಕ ಅಂದರೆ ಎಲ್ಲವೂ ಹೇಳ್ತೇವೆ. ಇಡೀ ವಿಶ್ವವೇ ಕ್ಷಣಿಕ. ನೋಡಿ, ಅಶ್ವತ್ಥ ಅಂತ ಕೃಷ್ಣ ಹೇಳಿದ, ಯಶೋಶ್ವತ್ಥ ಸನಾತನಃ ಊರ್ಧ್ವಮೂಲ ಅವಾಕ್ಷಾಖಃ ಊರ್ಧ್ವಮಾ ಮೂಲಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಂ. ಕೃಷ್ಣ ಹೇಳಿದ ಇದು ಅಶ್ವತ್ಥ ಅಂತ. ಯಾಕೆ ಅಶ್ವತ್ಥ?
ಇದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ, ಇದು ದಿಸ್ ವರ್ಲ್ಡ್ ಈಸ್ ಲೈಕ್ ಎ ಪೀಪಲ್ ಟ್ರೀ ಅಂತ ಬಿಟ್ಬಿಟ್ರೆ ಇಂಗ್ಲೀಷ್ ಆಯಿತು. ಆದರೆ ಕೃಷ್ಣ ಹೇಳಿದ ಮಾತು ಕಮ್ಯುನಿಕೇಟ್ ಆಗೋಲ್ಲ. ಕೃಷ್ಣ ಇದನ್ನು ಅಶ್ವತ್ಥ ಅಂತ ಹೇಳಿದ. ಯಾಕೆ? ತೆಂಗಿನ ಮರ ಅಂತ ಹೇಳ್ಬೋದಿತ್ತು, ಹಲಸಿನ ಮರ ಅಂತ ಹೇಳ್ಬೋದಿತ್ತು, ಮಾವಿನ ಮರ ಅಂತ ಎಲ್ಲ ಬಿಟ್ಟು ಅಶ್ವತ್ಥ ಹಣ್ಣಿಲ್ಲ, ಹೂವಿಲ್ಲ, ದರಿದ್ರ ಮರ, ಅದನ್ನು ಯಾಕೆ ಹೇಳಿದೆ ಅವನು ಅಶ್ವತ್ಥ ಮರ ಅಂತ? ಅಶ್ವತ್ಥ ಅಂದರೆ ಏನು? ನ ಶ್ವಃ ತಿಷ್ಠತಿ. ಎಷ್ಟು ಬ್ಯೂಟಿಫುಲ್ ನೋಡಿ. ಇದು ಅಶ್ವತ್ಥ ಮರ, ಈ ವಿಶ್ವ. ಯಾಕೆಂದರೆ ನ ಶ್ವಃ ತಿಷ್ಠತಿ, ಇವತ್ತು ಇದೆ, ನಾಳೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಶ್ವತ್ಥ ಅಂದರೆ ನಾಳೆ ಇದೆ ಅಂತ ಗ್ಯಾರಂಟಿ ಇಲ್ಲದ್ದು ಅಂತ. ಶೋಭಾವ ಮರ್ತ್ಯಸ್ಯ, ಎಷ್ಟು ಬ್ಯೂಟಿಫುಲ್. ಇದನ್ನು ಯಾವ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಬರುತ್ತೆ? ಅದರಿಂದ ಇದು ಅಶ್ವತ್ಥ ಅಂದರೆ ನಾಳೆ ಇರುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲಪ್ಪ. ಇವತ್ತು ಉಂಟು, ನಾಳೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಶೋಭಾವ ಶೋ ಭವಂತಿ ನ ಭವಂತಿ ವಾ, ಅದಕ್ಕೆ ಅಶ್ವತ್ಥ ಅಂದ. ಅದೇ ಅರ್ಥ ಕೃಷ್ಣ ಅಶ್ವತ್ಥ ಅಂದ, ಬುದ್ಧ ಕ್ಷಣಿಕ ಅಂದ. ನಾಳೆ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಂತಲೇ ಅರ್ಥ, ಏನು ವ್ಯತ್ಯಾಸ ಇಲ್ಲ. ಕೃಷ್ಣ ಏನು ಹೇಳಿದ್ರೋ ಅದನ್ನೇ ಬುದ್ಧ ಹೇಳಿದ. ಇವ್ರಿಗೆ ಯಾಕೆ ಅರ್ಥ ಆಗಲಿಲ್ಲ ಬೌದ್ಧರಿಗೆ? ಅವರು ಕ್ಷಣಿಕ ಅಂತಂದರೆ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಟೈಮ್ ಅಂತ ಈ ನ್ಯೂಸೆನ್ಸ್ ಯಾಕೆ ಮಾಡಿದರು? ಯಾರು ಹೇಳಿದರು ಬುದ್ಧನ ಮಾತು ಹೇಗೆ ಅರ್ಥ ಮಾಡಬೇಕು ಅಂತ? ಇದು ತಪ್ಪು. ಅವನು ಶೂನ್ಯ ಅಂತ ಹೇಳಿದವ. ಶೂನ್ಯ ಅಂದರೆ ಏನು ತಪ್ಪೇನು? ಶೂನ್ಯ ಅಂದರೆ ಸೊನ್ನೆ ಅಲ್ವಾ? ಸೊನ್ನೆ ಅಂದರೆ ಒಂದು ದೃಷ್ಟಿಯಿಂದ ಭಗವಂತ ಸೊನ್ನೆ ಹೌದು. ಯಾಕೆಂದರೆ ಅವನು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣಮದಃ ಅವನ ಮೂಲ ರೂಪವು ದೊಡ್ಡ ಸೊನ್ನೆ, ಅವನ ಅವತಾರ ರೂಪವು ದೊಡ್ಡ ಸೊನ್ನೆ. ಸೊನ್ನೆಗೆ ಸೊನ್ನೆ ಕೂಡಿಸಿದ್ರು ಸೊನ್ನೆ, ಸೊನ್ನೆಯಿಂದ ಸೊನ್ನೆ ಕಳೆದ್ರು ಸೊನ್ನೆ, ಸೊನ್ನೆಗೆ ಸೊನ್ನೆಯಿಂದ ಗುಣಿಸಿದ್ರು ಸೊನ್ನೆ, ಸೊನ್ನೆಗೆ ಸೊನ್ನೆಯಿಂದ ಭಾಗಿಸಿದ್ರು ಸೊನ್ನೆ. ಅದು ಭಗವಂತನು ಹಾಗೆ, ಸೊನ್ನೆಯೂ ಹಾಗೆ. ಅದರಿಂದ ಭಗವಂತ ಒಂದು ದೊಡ್ಡ ಸೊನ್ನೆಪ್ಪ. ಯಾಕೆಂದರೆ ಮೌಲ್ಯ ಬದಲಾವಣೆ ಆಗುವುದಿಲ್ಲ ಏನು ಮಾಡಿದ್ರು. ಅನಂತ ಅಂತ ಅರ್ಥ. ಇನ್ನೊಂದು ಅರ್ಥ ಇದೆ, ಶೂನ ಅಂದರೆ ಏನು ಗೊತ್ತಾ? ಶೂ ಅಂತ ನಾನು ಆಗ ಹೇಳಿದೆ. ಶೂ ಅಂದರೆ ಸುಖ ಸಂಸ್ಕೃತದಲ್ಲಿ. ಶೂ ಅಂದರೆ ಸುಖ ಅಥವಾ ಸುಖಿಗಳು. ಶೂ ಊನರು ಅಂದರೆ ಸುಖದಲ್ಲಿ ಊನರು ಶೂನರು, ಕಮ್ಮಿ ಸುಖ ಇರುವವರು ಅಂದರೆ ನಾವೇ ಅಲ್ಪ ಸುಖಿಗಳು. ಭಗವಂತ ಪೂರ್ಣ ಸುಖಿ, ನಾವೆಲ್ಲ ಅಲ್ಪ ಸುಖಿಗಳು. ಅದು ನಾವೆಲ್ಲ ಶೂನರು. ಅದಕ್ಕೆ ಶೂನರನ್ನು ಏನು ಮಾಡ್ತಾನೆ ಅವ? ಎಲ್ಲ ಜೀವಜಾತವನ್ನು ಒಳಗೆ ಅಂತರ್ಯಾಮಿಯಾಗಿದ್ದು ಯಮಯತಿ, ಅದನ್ನು ಶೂನ್ಯ. ಭಗವಂತ ಶೂನ್ಯ, ಎಲ್ಲವೂ ಪರಿಪೂರ್ಣವಾದದ್ದು ಶೂನ್ಯವಾಗಿರುತ್ತೆ ಅಂತ. ಅಂದರೆ ಯಾವುದು ಅಲ್ಪವೋ ನಾಲ್ಪೇ ಸುಖಮಸ್ತಿ ಯೋ ವೈ ಭೂಮಾ ತತ್ಸುಖಂ. ಯಾವುದು ಅಲ್ಪವೋ ಅದು ಸುಖಮಯ ಆಗಿರುವುದಿಲ್ಲ, ಯಾವುದು ಪೂರ್ಣವೋ ಅದು ಸುಖಮಯವಾಗಿರುತ್ತೆ ಅಂತ ಅರ್ಥ ಶೂನ್ಯಂ ಅನ್ನೋದಕ್ಕೆ. ಸೊ ಅರ್ಥ ಮಾಡಿದರೆ ಬುದ್ಧ ಹೇಳಿದ್ದು ಶುದ್ಧಾಂಗ ವೈದಿಕ ಸಿದ್ಧಾಂತ. ಅದಕ್ಕೆ ದೇವತೆಗಳು ಪ್ರಶಾಂತ ವಿದ್ಯೆ ಅಂತ ಹೆಸರು ಕೊಟ್ಟರು. ಶಾಂತಿಯನ್ನು ಬೋಧಿಸಿದ ವಿದ್ಯೆ ಅದು. ವೇದ ಹೇಳುವುದು ಅದೇ, ಶಾಂತಿ ಶಾಂತಿ ಶಾಂತಿ. ಆ ಶಾಂತಿಯನ್ನು ಬೋಧಿಸಿದ ವಿದ್ಯೆ ಪ್ರಶಾಂತ ವಿದ್ಯೆ ಅಂತ. ಹೀಗೆ ಅದರಿಂದ ಬುದ್ಧನನ್ನು ನಾವು ಇನ್ಯಾವುದೋ ಬುದ್ಧ ಅಂತ ಕಲ್ಪಿಸಬೇಕಾಗಿಲ್ಲ. ಇತಿಹಾಸದ ಬುದ್ಧ ಅವರು ಹೇಳಿದ್ದನ್ನು ತಪ್ಪಾಗಿ ತಿಳ್ಕೊಂಡು ಒಂದು ಬೌದ್ಧ ಮತ. ಆದ್ದರಿಂದಲೇ ನಮ್ಮಲ್ಲಿ ಬುದ್ಧನನ್ನು ಕೆಲವರು ಕೇಳ್ತಾರೆ, ಬುದ್ಧನ ಆರಾಧನೆ ಯಾಕಿಲ್ಲ? ದಶಾವತಾರದಲ್ಲಿ ಒಬ್ಬ ಅಲ್ವಾ? ಆರಾಧನೆ ಕೃಷ್ಣನನ್ನು ಆರಾಧನೆ ಮಾಡ್ತೇವೆ. ನಮಗೆ ಅತ್ಯಂತ ಹತ್ತಿರದ ಅವತಾರ ಅಂತ ಕೃಷ್ಣನನ್ನು ಆರಾಧನೆ ಮಾಡೋದು. ಕಾರಣ ಏನು ಅಂದರೆ ಬುದ್ಧನನ್ನು ಆರಾಧನೆ ಮಾಡಿದರೆ ಕಡೆಗೆ ಬೌದ್ಧರಾಗಿ ನಮಗೂ ತಪ್ಪರ್ಥ ಆಗಿ ತಲೆ ಕೆಟ್ಟು ಹೋದರೆ ಮೋಹಾವತಾರ ಅದು ಬೇಡ. ಕೃಷ್ಣ ಆದರೆ ಜ್ಞಾನಾವತಾರ, ಅದನ್ನು ಉಪಾಸನೆ ಮಾಡೋದು. ಬುದ್ಧ ತಲೆಗೆ ನಮ್ಮ ಹೊಳೆಯದೇ ಇದ್ದರೆ ತಪ್ಪರ್ಥ ಆದರೆ ತೊಂದರೆ ಆದೀತು ಅಂತ ಬುದ್ಧನ ಉಪಾಸನೆಯನ್ನು ಬಿಟ್ಟುಬಿಟ್ರು ಅಷ್ಟೇ. ಮತ್ತೇನು ಬುದ್ಧನ ಮೇಲೆ ದ್ವೇಷ ಅಲ್ಲ.